ಪದವಿ ಪೂರ್ವ ಕಾಲೇಜುಗಳಲ್ಲಿ ಮೊಬೈಲ್ ಬಳಕೆಗೆ ಬ್ರೇಕ್ ಹಾಕಬಹುದಾದಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮಹತ್ವದ ನಿರ್ಧಾರಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಗಂಭೀರವಾಗಿ ಪರಿಗಣಿಸಿದ ಇಲಾಖೆ ಪರೀಕ್ಷೆ ಸಮಯದಲ್ಲಿ ಶಿಕ್ಷಕರಿಗೂ ಮೊಬೈಲ್ ಬಳಕೆಗೆ ಬ್ರೇಕ್ ಹಾಕಲಾಗ್ತಾ ಇದೆ. ಕ್ಯಾಂಪಸ್ನಲ್ಲೂ ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಯನ್ನ ಮಾಡುವಂತಿಲ್ಲ ಅಂತ ನಿಷೇಧವನ್ನ ಹೇರ್ತಾ ಇದೆ. ರಾಜ್ಯ ಮಟ್ಟದ ಪರೀಕ್ಷೆಗೆ ಮತ್ತಷ್ಟು ಕಠಿಣ ನಿಯಮಗಳ ಮೊರೆ ಹೋಗಿದೆ. ಜನವರಿ 27ರಿಂದ ನಡೆಯಲಿರುವಂತಹ 2ನೇ ಹಂತದ ಪರೀಕ್ಷೆ ಇದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿನಯ್ ಕಾಶ್ಯಪ್ನವರಿದ್ದಾರೆ. ವಿನಯ್, ಮಹತ್ವದ ನಿರ್ಧಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರ ಒಂದು ರೀತಿ ಗಂಭೀರವಾಗಿ ಪರಿಗಣಿಸಿ ಈಗ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಹೋಗ್ತಾ ಇದೆ. ಸೊ ಯಾವಾಗಿಂದ ಜಾರಿ ಆಗಬಹುದು, ಇದರ ರೂಪುರೇಷೆಗಳು ಹೇಗೆ? ಶಕುಂತಲಾ, ಸದ್ಯಕ್ಕೆ PU ಪರೀಕ್ಷೆಗಳು ಏನು ರಾಜ್ಯ ಮಟ್ಟದ ಪದವಿ ಪೂರ್ವ ಹಂತದಲ್ಲಿ ನಡೆದಿರುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ ಇದನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಗಂಭೀರವಾಗಿ ತೆಗೆದುಕೊಂಡಿದೆ. ಜೊತೆಗೆ ಸರ್ಕಾರದ ಹಂತದಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ಯಾಕೆಂದ್ರೆ ಬಿಜೆಪಿ ಇಂತಹ ಒಂದು ಪರೀಕ್ಷೆನ ನೆಟ್ಟಾಗಿ ನಡೆಸೋದಕ್ಕೆ ಆಗುದಿಲ್ಲ ಅನ್ನೋಂತಹ ವಿವಾದವನ್ನ ಮತ್ತು ಕಿಡಿಯನ್ನ ಆಕ್ರೋಶವನ್ನ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಆಕ್ರೋಶವನ್ನು ಹೊರಹಾಕಿತ್ತು. ಇದಾದ ಬಳಿಕ ಇದು ಸಿಎಂ ಹಂತಕ್ಕೂ ಕೂಡ ಗಮನಕ್ಕೆ ಬಂತು. ಹೀಗಾಗಿ ಸಾಕಷ್ಟು ಹಂತದಲ್ಲಿ ಪರೀಕ್ಷೆಯನ್ನ ಕಟ್ಟುನಿಟ್ಟಿನಿಂದ ನಡೆಸಬೇಕು. ಯಾಕೆಂದ್ರೆ ನಾವು ದಿಕ್ಸೂಚಿ ಪರೀಕ್ಷೆಗಳನ್ನು ಕರೆಸಿಕೊಳ್ಳುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ಈ ತರದ ಒಂದು ವೈಫಲ್ಯ ಕಂಡು ಬಂದ್ರೆ ಮಕ್ಕಳಿಗೆ ಮತ್ತು ಪೋಷಕರಲ್ಲಿ ದೊಡ್ಡ ಮಟ್ಟದಲ್ಲಿ ಆತಂಕ ಆಗುತ್ತೆ, ಜೊತೆಗೆ ಗೊಂದಲ ಆಗುತ್ತೆ. ಮುಖ್ಯ ಪರೀಕ್ಷೆಗಳು ಎಷ್ಟು ಸುರಕ್ಷಿತವಾಗಿರುತ್ತೆ ಅನ್ನೋಂತಹ ಅನುಮಾನ ಕೂಡ ಮೂಡುತ್ತೆ ಅನ್ನೋಂತಹ ಸಾಕಷ್ಟು ಚರ್ಚೆ ಬೆನ್ನಲ್ಲೇ ಈಗ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕೂಡ ಸಾಕಷ್ಟು ಆಯಾಮಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಜೊತೆಗೆ 27ರಿಂದ ನಡೆಯುವಂತಹ 2ನೇ ಹಂತದ ಪದವಿ ಪೂರ್ವ ರಾಜ್ಯ ಮಟ್ಟದ ಪರೀಕ್ಷೆಯಲ್ಲಿ ಕೆಲವೊಂದಿಷ್ಟು ಮಹತ್ವದ ಬದಲಾವಣೆಗಳನ್ನು ಕೂಡ ಮಾಡೋದಕ್ಕೆ ಮುಂದಾಗಿದೆ. ಇನ್ನು ಸಿಎಂ ಸೇರಿದಂತೆ ಆದಿಯಾಗಿ ಕೆಲವೊಂದಿಷ್ಟು ಸರ್ಕಾರದ ಹಂತದಲ್ಲೂ ಕೂಡ ಚರ್ಚೆ ಆಗಿ ಕೆಲವೊಂದಿಷ್ಟು ಸಚಿವರಿಗೂ ಕೂಡ ಗಮನಕ್ಕೆ ತರಲಾಗಿದೆ. ಪ್ರಮುಖವಾಗಿ ಕೈಗೊಳ್ಳಬೇಕಾಗಿರುವಂತಹ ಸೂಚನೆಗಳು ಕೂಡ ರವಾನೆ ಆಗಿರುವಂಥದ್ದು. ಈ ಬೆನ್ನಲ್ಲೇ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಭೆಗಳ ಮೇಲೆ ಸಭೆಯನ್ನು ಮಾಡಿ ಪ್ರಮುಖವಾಗಿ ಮೊಬೈಲ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗೋದು ಮೊಬೈಲ್ ಬಳಕೆಯಿಂದಲೇ. ಮೊಬೈಲಿನ ಫೋಟೋನ ಹೊಡೆದು ತಕ್ಷಣವೇ ಬೇರೆಯವರಿಗೆ ಶೇರ್ ಮಾಡುವಂಥದ್ದಾಗಿರ್ಬೋದು, ಅಲ್ಲಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಶಿಕ್ಷಕರಾಗಿರ್ಬೋದು, ಮುಖ್ಯೋಪಾಧ್ಯಾಯರಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಭಾಗಿಯಾಗಿರೋದು ಕಂಡ ಬೆನ್ನಲ್ಲೇ ವಿದ್ಯಾರ್ಥಿಗಳ ಮೊಬೈಲ್ ಬಳಕೆಗೆ ಬ್ರೇಕ್ ಹಾಕೋದಕ್ಕೂ ಕೂಡ ಈಗ ಚಿಂತನೆಯನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ಪರೀಕ್ಷೆ ನಡೆಯುವಂತಹ ಸಂದರ್ಭದಲ್ಲಿ ಕ್ಯಾಂಪಸ್ ಆವರಣದಲ್ಲಿ ಮೊಬೈಲ್ ಅನ್ನ ನಿರ್ಬಂಧ ಮಾಡುವಂಥದ್ದು, ಜೊತೆಗೆ ಮುಖ್ಯ ಪರೀಕ್ಷೆಗಳು ನಡೆಯುವಂತಹ ಸಂದರ್ಭದಲ್ಲಿ ಪ್ರಿನ್ಸಿಪಾಲ್ ಆದಿಯಾಗಿ ಶಿಕ್ಷಕರು ಕರ್ತವ್ಯಕ್ಕೆ ಭಾಗಿಯಾಗಿರ್ತಾರೆ, ಕೊಠಡಿಗೆ ಭಾಗಿಯಾಗಿರ್ತಾರೆ, ಅವರ ಮೊಬೈಲ್ ಬಳಕೆಗೂ ಕೂಡ ಕಡಿವಾಣ ಹಾಕುವಂಥದ್ದಕ್ಕೂ ಕೂಡ ಚಿಂತನೆ ನಡೆದಿದೆ. ಮುಂದಿನ ದಿನಮಾನಗಳಲ್ಲಿ ಪರೀಕ್ಷೆ ಲೀಕ್ ಆಗೋದನ್ನು ತಡೆಗಟ್ಟೋದಕ್ಕೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಧನ್ಯವಾದ ವಿನಯ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.